వచ్చి పిలిపించి పెద్ద పూలాలు వేసి ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಿತಾಮಹರು, ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ಕೆ.ವಿ. ಶೇಖರಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಮತ್ತೊಂದು ಸಹೋದರರಾಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ರಘುಪತಣ್ಣವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ, ಹಾಗೂ ಅಶೋಕ್ ಸರ್ ಅವರೇ, ಶಂಕರ್ ಸರ್ ಅವರೇ, ಮತ್ತೆ ನಮ್ಮ ಬಂಡಳ್ಳಿ ಲಕ್ಷ್ಮಣ್ ಸರ್ ಅವರೇ, ಹಾಗೂ ಹರೀಶ್ ಸರ್ ಅವರೇ, ಮತ್ತು ನಮ್ಮ ರಮೇಶ್ ಸರ್ ಅವರೇ, ಮತ್ತು ನಮ್ಮ ಶಂಕರಣ್ಣ ಅವರೇ, ಹಾಗೂ ವೇದಿಕೆ ಮೇಲೆ ಹಸಿದ ಮತ್ತೊಬ್ಬ ಲಾಯರ್ ಆಗಿರ್ತಕ್ಕಂಥ ಶಂಕರಣ್ಣ ಅವರೇ, ಮತ್ತು ಡಿ.ವಿ. ರಘುಣ್ಣ ಅವರೇ, ಹಾಗೂ ನಮ್ಮ ಆನಂದಣ್ಣ ಅವರೇ, ನಮ್ಮ ಲೀಡರ್ ಆಗಿರ್ತಕ್ಕಂಥ ಅಂಜಪ್ಪಣ್ಣ ಅವರೇ, ವಿಜಯ್ ಅವರೇ, ವೇದಿಕೆ ಮುಂಭಾಗಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಕುಮಂತರು, ವಿಶೇಷವಾಗಿ ನಮ್ಮ ಗೊಲ್ಲಳ್ಳಿ ಜಗದೀಶ್ ಯುವಕರಿಗೆ. ಆಕ್ಚುಲಿ ಇವತ್ತಿಂದ ಅವ್ನು ಗೊಲ್ಲಳ್ಳಿ ಜಗದೀಶ್ ಅನ್ನೋದು ಬೇಡ, ನಾಚಳ್ಳಿ ಜಗದೀಶ್ ಅನ್ನೋದು. ಯಾಕಂದ್ರೆ ತೆಲುಗು ಮಾಡ ಕನ್ನಡ ಮಾತಾಡೋದು ಅಂತ ಕನ್ನಡ ತಮಿಳ್ನಾಡು నాకు ఇంతవరకు ఏదే కానీ ఎట్లే కానీ గొల్లపల్లి ఇంకా ఎక్కువ అడిగేది నాచుపల్లి. ನಿಜమైన ಮಾತು చెప్తాను, ನಿಜವಾದ ಮಾತಾಡ್ತಾ ಇದ್ದೀನಿ. ಗೊಲ್ಲೆಳ್ಳಿ ಅಂತ ಜಗದೀಶ್ ಅಂತ ಮೆಂಬರ್ ಮಾಡ್ಲಿಕ್ಕೆ, ಅಂತ ನಾಯಕನ ಪಡ್ಲಿಕ್ಕೆ ನಾವೆಲ್ಲ ಪುಣ್ಯ ಮಾಡಿದೀವಿ. ಈ ಕಾರಲ್ಲಿ ಹೇಳ್ತಾ ಇದ್ರು ನಮ್ಮ ಕೆ.ವಿ. ಶೇಖರಣ್ಣ ಹೇಳ್ತಾ ಇದ್ರು, ಅಪ್ಪ ಹೆಂಗಪ್ಪ ನಮ್ಮ ಲೀಡರ್ ಜಗದೀಶ್ ಅಂತ ಹೇಳ್ತಾ ಇದ್ರು. ಅವ್ನ್ ಜಗದೀಶ್ ಅಲ್ಲಪ್ಪ ನಮ್ಮ ಪಕ್ಷದ ಆಸ್ತಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಆ ತರ ಕಮಿಟ್ಮೆಂಟ್, ಆ ತರ ಲೀಡ್ರು ನಾನು ಇದುವರೆಗೂ ನೋಡಿಲ್ಲ. ಕಾಂಗ್ರೆಸ್ ನ ಬಿಟ್ಟು ನನ್ ಜೊತೆ ಏನಕ್ಕೆ ಬಂದಂತ ನನಗೆ ಗೊತ್ತಿಲ್ಲ. ಅವನೊಂದೇ ಹೇಳಿದ್ರ, ಅಣ್ಣ ನಿನ್ ಕಮಿಟ್ಮೆಂಟ್ ಲೀಡ್ರು, ನಿನ್ ಜೊತೆ ನಾನು ಕಮಿಟ್ಮೆಂಟ್ ಆಗ್ತೀನಿ, ನಮ್ಮ ಪಕ್ಷ ಕಮಿಟ್ಮೆಂಟ್ ಇದೆ. ಥ್ಯಾಂಕ್ ಯು ಜಗಿ. ನಾನು ಒಂದೇ ಮಾತಾಡೋದು, ಅಧ್ಯಕ್ಷ ಸ್ಥಾನ ಬಿಟ್ಟು ಬಂದಿದ್ದೆ, ಖಂಡಿತವಾಗ್ಲು ನಾನು ಉಳಿಸ್ಕೊಳ್ತೀನಿ. ಇವತ್ತು ವಾಲ್ಮೀಕಿ ಮಹರ್ಷಿ ಮುಂದೆ ಮಾತು ಕೊಡ್ತಾ ಇದ್ದೀನಿ, ವರದಾಸನ್ ಮುಂದೆ ಮಾತು ಕೊಡ್ತಾ ಇದ್ದೀನಿ. ನಿನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು ಮತ್ತು ನಾಯಕರದು, ನಮ್ಮ ಪಕ್ಷದ್ದು. ಯಾವ ಆಸೆ ಆಕಾಂಕ್ಷೆ ಇಟ್ಕೊಂಡು ನಮ್ಮ ಜೊತೆ ಬಂದಿದೆ, ಖಂಡಿತವಾಗ್ಲೂ ನೆರವೇರಿಸ್ತೀವಿ. ಖಂಡಿತವಾಗ್ಲೂ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳಬಾಗಿಲು ತಾಲೂಕನ್ನ ತಿರುಗಿ ನೋಡ್ತಕ್ಕಂಥ ಕೆಲಸ ಇವತ್ತಾಗಿದೆ. ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದ ಒಂದು ಇವತ್ತು ದಿನ ಏನು ನಮ್ಮ ಜನಾಂಗದಲ್ಲಿ ಇವತ್ತು ಎಷ್ಟು ಸಂತೋಷ ಆಗಿದೆ ಅಂದ್ರೆ, ಮುಳಬಾಗಿಲಲ್ಲಿ ಎಲ್ಲ ನೋಡಿದ್ರು ವಾಲ್ಮೀಕಿ ಇದೆ. ಇಂಥೊಂದು ದಿವಸ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ, ಈ ದಿನ ಬರ್ಲಿ ಅಂತ ಕಾಯ್ತಾ ಇದ್ದೆ. ಖಂಡಿತವಾಗ್ಲೂ ಇವತ್ತು ತುಂಬಾ ಖುಷಿ ಆಯ್ತು. ನಾನು ಒಂದೇ ಮಾತಾಡೋದು, ನಾನು ಹೇಳ್ತಾ ಇದ್ದೆ, ನಮ್ಮ ಬಡ ಮಕ್ಕಳು ಬಡವರು ಬೆಳಿಬೇಕಪ್ಪ, ಬಡವರು ಬೆಳಿಬೇಕಂತ ಹೇಳ್ತಾ ಇದ್ವಿ. ಬಡವರು ಖಂಡಿತವಾಗ್ಲೂ ಬೆಳಿಬೇಕು. ಯಾಕಂದ್ರೆ ನಾವು ಹುಟ್ಟಿದೀವಿ, ಸಾಯೋದು ಗ್ಯಾರಂಟಿ. ಇಲ್ಲಿ ಯಾರು ಉಳ್ಕೊಳ್ಳಲ್ಲ, ಬಡವರು ಬೆಳಿಬೇಕು. ಇವತ್ತು ನನಗೆ ಒಂದೇ ಇದ್ದಿತ್ತು, ಭಗವಂತ ನನಗೇನು ಕಮ್ಮಿ ಮಾಡಿಲ್ಲ. ನಾನೊಬ್ಬ ಉದ್ಯಮಿ, ಒಬ್ಬ ಶಾಸಕನಾಗಿದ್ದೀನಿ. ಆದ್ರೆ ಚಿರವಾಗಿ ನಿಮ್ ಮನ್ಸಲ್ಲಿ ಉಳಿಬೇಕಾದ್ರೆ ನಿಮ್ಮ ಮೆಚ್ಚುವಂತ ಕೆಲಸ ಮಾಡ್ಬೇಕು. ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಯಾವ್ದು ಚೌಲ್ಟ್ರಿ ಇರ್ಲಿಲ್ಲ. 2.5 ಕೋಟಿ ಪ್ಲಸ್ ಒಂದು 50 ಲಕ್ಷ, 3 ಕೋಟಿಯಲ್ಲಿ ನಮ್ಮ ವಾಲ್ಮೀಕಿ ಭವನ ಚೌಲ್ಟ್ರಿ ಕೊಟ್ಲಿಕ್ಕೆ ನಾಳೆ ಬುದ್ಧಿ ಪೂಜೆ ಮಾಡ್ತಾ ಇದ್ದು. ನಿಮ್ಮೆಲ್ಲ ಆಶೀರ್ವಾದ ಇರ್ಲಿ. ಇವಾಗಲೇ ನೀವೇನ್ ಕೇಳಿದಿರ, ವರದಾ ಸ್ವಾಮಿ 25 ಲಕ್ಷ ರೂಪಾಯಿನ ನಮ್ಗೆ ಸಾಲ್ತಾ ಇಲ್ಲ ಅಂತ ಹೇಳಿದಿರಿ. ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಇವತ್ತು ಮಾತು ಕೊಡ್ತಾ ಇದ್ದೀನಿ, ಆ ವರದಾ ಸ್ವಾಮಿ ಕೆಲಸನ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ ಶಾಸಕಂದು. ನಾನು ಇಲ್ಲಿ ತನಕ ನಮ್ಮ ಅಪ್ಪ ಕಲ್ಸ್ಕೊಟ್ಟಿದ್ದು ಒಂದೇ ಮಾತು, ಕೊಟ್ಟು ಮಾತ್ರ ತಪ್ಪಬೇಡ ಅಂತ ಹೇಳಿದ್ದಾರೆ. ನಿನ್ ಕೈಲಾಗದ ಮಾತು ಕೊಡಬೇಡ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ತನಕ ಬಂದು ಮುಳಬಾಗಿಲಿಗೆ ಯಾವ ಊರಲ್ಲಿ ಯಾರಿಗೂ ಕೊಟ್ಟು ಮಾತು ತಪ್ಪಿಲ್ಲ. ನಾನು ಒಂದೇ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು, ಭಗವಂತ ದುಡ್ಡು ಮಾಡಂತ ಮುಳಬಾಗಿಲು ನನಗೆ ಕಳಿಸಿಲ್ಲ. ತಂದೆ ತಾಯಿ ನನಗಿಬ್ರು ಇಲ್ಲ, ನೀವೇ ನನ್ನ ತಂದೆ ತಾಯಿ. ನಾನು ಬದುಕೋದು ಗೌರವ, ಘನತೆ, ಮರ್ಯಾದೆಗೋಸ್ಕರ ಬದುಕೋದು. ನಾನು ಬಂದಿರೋದೇ ಗೌರವಕ್ಕೋಸ್ಕರ. ಗೌರವದಿಂದ ಕಾಪಾಡಿ, ಗೌರವದಿಂದ ಬೆಳೆಸಿ, ಗೌರವದಿಂದ ಮುಳಬಾಗಿಲು ತಾಲೂಕನ್ನ ಕಾಪಾಡೋಣ. ಅದು ಬಿಟ್ಟರೆ ದಯವಿಟ್ಟು ನಾನು ನೀನು ಅನ್ನೋ ಪ್ರಶ್ನೆ ಯಾರಿಗೂ
ಯಾರಿಗೂ ಬೇಡ, ನಾವೆಲ್ಲ ಒಂದೇ, ನಾವೆಲ್ಲ ಸೇವಕರೇ. ಇವತ್ತಿದೀವಿ, ನಾಳೆ ಹೋಗ್ತೀವಿ, ನಾವೆಲ್ಲ ಸೇವಕರೇ, ಇಲ್ಲಾರು ಉಳ್ಕೊಳ್ಳೋದಿಲ್ಲ. ದಯವಿಟ್ಟು ಇವತ್ತು SC ST ಇವತ್ತು ನಾವು ಯಾರೋ ಮಾನ ಮರ್ಯಾದೆ ಸಿದ್ದರಾಮಯ್ಯ ಹೇಳ್ತಾ ಇದ್ದ ಏನಂದ್ರೆ ಕುರುಬ ಜನ ಅಂದ್ರೆ ಎಷ್ಟಿಗೆ ಸೇರಿಸಿ ಅಂತ. ಇಲ್ಲಿಗೆ ಮಾಕೆಪೇಟೆಗೆ ನಿಂತು ಹಿಂಗಾಡಿ ಬಿಟ್ಕೊಂಡು SC ST ಕೊಡೋಕೆ ನಿನ್ಗೆ ಹೋಗ್ತಾ ನಿಂತದ್ ನಮ್ಮಲ್ಲಿ ಇಡ್ಬೇಕಂತೆ ಅದಲ್ವಾ. ಈಗಾಗ್ಲೇ ನೀವು ST ಜನ ಅಂದ್ರೆ ದಂಗೆ ಹೇಳ್ಬೇಕಿತ್ತು, ಅದ್ಯಾಕಂತ ಗೊತ್ತಿಲ್ಲ, ಎದಿಲ್ಲ. ಸೀರಿಯಸ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇದೇ ತರ ಇದ್ರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳು ಕಿತ್ಕೊಂತಾರೆ. ದಯವಿಟ್ಟು ಮುಂಬರುವ ದಿವಸದಲ್ಲಿ ಹೋರಾಟ ಮಾಡಿ ನಮ್ಮ ಮಕ್ಕಳನ್ನ ತಗೋಬೇಕು. ಯಾವ ನಂಬಿಕೆ ಇಟ್ಕೊಂಡು ನಾನು ಇವತ್ತು ಮಾತು ಹೇಳಬೇಕು. ಕೌಂಟಿಂಗ್ ಸ್ಟಾರ್ಟ್ ಆಯ್ತು. ಜಗದೀಶ್ ಬಂದು ಕೈ ಹಿಡ್ಕೊಂಡ, ಅಣ್ಣ ಕಣ್ಣು ಮುಚ್ಕೊ ಅಂತಂದ. ದೇವರಾಣಿ ಸತ್ತ ಹೇಳ್ತಾ ಇದ್ದೇನೆ, ಕಣ್ಣು ಮುಚ್ಕೋಣ ಅಂತಂದ. ಏನ ನೀಕೇನು ಸುಖ ಕಣ್ಣು ಮುಚ್ಕೋಣ ಅಂತಂದ. ಕರ್ಕೊಂಡೋಗಿ ನಿಮ್ಮ ಬೂತ ನಿಲ್ಸ್ತ, ಎಲ್ಲಿ ನಾಚಳ್ಳಿ ಬೂತು 335 ಲೀಡ್. ನನಗೆ ಎಷ್ಟು 337 ಅವತ್ತು ಕಣ್ಣ ಲೀಡ್ ಹಾಕೊಂಡು ಒಂದು ಮಾತಂದ. ಏನಂತಂದ್ರೆ ಅಣ್ಣ ನೀವು ಕಿಚ್ಚೆ ಗಿಟ್ಟಣ ಅಂತಂದ. ಫಸ್ಟ್ ಬೂತು ಫಸ್ಟ್ ಓಪನ್ ಮಾಡಿದೆ, ನಿಂದೆ ನೋಡಿದ್ ನಾನು 337 ಲೀಡು. ನಾ ಕೊಡ್ಕೊಂಡು ಅದು ಎಟ್ಲೊತ್ತ ತೆಲಿಗೆ ಲೀಡು నాకు పని వరకు తగ్గలేదు. అది ఇష్టమప్ప నేను చెప్పే తగ్గలేదు. ಸೊ ಯಾಕಂದ್ರೆ ನಾಚಳ್ಳಿ ಅದೇನೋ ಅದೃಷ್ಟ ಮಾಡಿ ಓಟ್ ಕೊಟ್ಟಿದ್ರ ಗೊತ್ತಿಲ್ಲ. ಗೋಲ್ಕೊಂಡ ಪಂಚಾಯತಿ ಅವರು ನನಗೆ ಯಾವ ಪಂಚಾಯತಿಯಲ್ಲಿ ಕೂಡ ಓಟ್ ಕಮ್ಮಿ ಆಗಿಲ್ಲ. ನಿಮ್ಮನೆ ಮಗನಾಗಿ, ನಿಮ್ಮನೆ ಹತ್ರ, ನಿಮ್ಮ ಸೇವಕನಾಗಿ ಇದೇ ತರ ಮುಂದುವರಿತೀನಿ. ಯಾವ ಗರ್ವನ ಪಡದೆ, ನೀವ್ಯಾರು ತಲೆ ತಗ್ಸ ಕೆಲಸ ಮಾಡದೆ ಇದೇ ರೀತಿ ಮುಂದುವರಿತೀನಿ. ಇದೇ ರೀತಿ ಆಶೀರ್ವಾದ ಇರ್ಲಿ, ಅನುದಾನ ಬರ್ಲೇದಿರ್ಲಿ, ಕಿತ್ತಾಡಿ ವಿಧಾನಸೌಧದಲ್ಲಿ ಮಾತಾಡಿ ಕಿತ್ತಾಡಿ ನೀವು ಕಳಿಸಿರ್ತಕ್ಕಂಥ ಹಕ್ಕನ್ನು ಕಾಪಾಡಿ ಮುಳಬಾಗಲ್ ತಾಲೂಕಿನ ಕಾಪಾಡ್ಕೊಂತೀನಿ. ಈ ಮಾತನ್ನ ನಾನು ಕೊಡ್ತಾ ಇದ್ದೀನಿ. ಒಂದು ಮಾತು ಹೇಳ್ತೀನಿ, ನಾನು ಹೇಳಬಾರ್ದು, ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ಅನುದಾನ ಕೊಡ್ತಾ ಇಲ್ಲ. ಯಾಕೆ ನಾನು JDS ಪಕ್ಷದ ನಾಯಕರು, JDS ಶಾಸನ ಅನುದಾನ ಕೊಡ್ತಾ ಇಲ್ಲ. ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ವಿದ್ಯಾನ ಯೂಸ್ ಮಾಡಿ, ಗಲಾಟೆ ಮಾಡಿ, ನಾನು ಜಾಸ್ತಿ ಮಾತಾಡಿ ಅನುದಾನ ತಗೊಂಬರ್ತಾ ಇದ್ದೀನಿ. ಯಾವ ಸ್ವಾರ್ಥನೂ ಇಲ್ಲ ಅದಲ್ವಾ. ದಯವಿಟ್ಟು ಹೇಳ್ತೀನಿ ಕೇಳಿ, ನಾನು 100 ಬಾಗುಂಟೆ ಊರ್ ಬಾಗುಂటుంది. ಏನ್ ಬಾಗುಂటుంది? నేను 100 బాగుంటే ఊరు బాగుంటుంది. నా 100 చెప్పంటే ఊరు సరిపోతుంది. ఎవడో పెద్దోడు వచ్చినంటే మీ ఊరు సరే వేరు ఊరిపోతాడంట. ఇక్కడ ఇంకా నడుచుకుని గొలపల్లికి పోయారంట. గొలపల్లి సిక్కినంటే ఎవడో అన్న మా ఊరు సరిలేదు, మీ ఊరు బాగుందా అనంట. అప్ప నీ 100 బాగుంటే ఊరు బాగుంటుంది రా అన్నాడు. నేను బాగుంటే నా తాలూకు బాగుంటుంది, నేను బాగుంటే నా చిన్నోళ్ళు బాగుంటాను, నేను సరిగా నడిస్తే నా చిన్నోళ్ళు కూడా సరిగా నడుచుకుంటాను. ఇంతే జీవితం, ఇదే జీవితం, ఇదేమి జీవితం కాదు. ఇంత అవకాశం ఇచ్చిన దానికి వాల్మీకి జయంతి చాలా అద్భుతంగా చేసినారు. చాలా యూత్ గా చేసినారు. నన్నెల్లా యూత్స్ కి నేను అడిగేది, నేను ఇంకా ఆదర్శంగా బతకాల. మీనింకా మేము ఆదర్శం చూడరా బతకాలరాల. మిమ్మల్ని కానీ మీ పుట్టించే తండ్రి కంటే కాలం పేరు రావాలంటే మేము పోయే బాగుండాల. దయచేసి మీ తల్లిదండ్రులకి తలంబిచ్చే పని చేయమనవద్దు, ఊరికి మర్యాద చేయవద్దు. దయచేసి అందరికీ మంచిది. కానీ ఇక్కడ వాల్మీకి జయంతి చాలా అద్భుతంగా చేసినారు, చాలా అద్భుతంగా చేయనారు. ఇంకో మాట నాకు చెప్పినాడు మన లీడరు, ఏమనంటే మాకు చౌల్ట్రీ కావాలనేసి ఆదర్శం అయినంత బిర్యానీ దాన్ని నేను రెడీ చేస్తాను. రెడీ చేసి ఈ అవధిలో మీకు చౌల్ట్రీ కట్టేదానికి, భవన కట్టేదానికి నేను రెడీ చేస్తానని చెప్తా. ఇంత అవకాశం ఇచ్చిన దానికి మాకంతా అన్నతమ్ములకి, మా అక్కచెల్లెలకి, నాకంతా యూత్లకి నమస్కరిస్తూ ఇక్కడ ఇంకా బయలుదేరుతాను. మీరు ఆర్కెస్ట్రా చూడాలి, లేట్ అయిపోయింది. ఓజీ మీద పరిగెత్తాను, చాలా గట్టిగా పరిగెత్తాను. ఓజీ ಎಲ್ಲರಿಗೂ, ಎಲ್ಲ ನನ್ನ ತಂದೆ ತಾಯಿಗೂ, ನನ್ನ ಅಕ್ಕಂದಿರಿಗೂ, ನನ್ನ ಯುವಕ ಮಿತ್ರರಿಗೂ, ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಕಲಾವಿದರನ್ನ ಬೆಳೆಸೋಣ, ಕಲಾವಿದರನ್ನ ಒಳ್ಳೆ ಮಟ್ಟ ತಗೊಂಡೋಣ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆಲ್ಲ ಕೈ ಮುಗಿದು ಹೋಗ್ತಾ ಇದ್ದೀನಿ. ಜೈ ಹಿಂದ್, ಜೈ ವಾಲ್ಮೀಕಿ. ಸಮೃದ್ಧಿ ಮಂಡಣ್ಣ ಅವ್ರಿಗೆ, ಸಮೃದ್ಧಿ ಮಂಡಣ್ಣ ಅವ್ರಿಗೆ. ಬೇಕಾಗಿದೆ ಒಂದು ಕಾವ
ಮೇಯಾ ರೆಡಿ ಆಗಿ ಅಮ್ಮ ಡಾಕ್ಯುಮೆಂಟ್ ಇದ್ರಾ ವರ್ಧಪ್ಪ ಸೈಡ್ ನಿಲ್ಸ್ಕೊಂಡ market. ರಮೇಶ್ ಬರ್ಲಿ ಚೇರ ಚಪ್ಪಾಳೆ. ತಂಡದ ಎಲ್ಲ ಕಲಾವಿದರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃದಯದ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಒಂದು ಡ್ಯಾನ್ಸ್ ಗೀತೆ ನಿಮಗಾಗಿ ಜೂನಿಯರ್ NTR ಅಭಿನಯದ ಡ್ಯಾನ್ಸ್ ಗೀತೆ ಬಾಲಯ್ಯ ನೋಡೋಣ